ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಸಾಕಷ್ಟು ಸ್ಟೂಡೆಂಟ್ಸ್ ಈ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದ ಆದ್ಮೇಲೆ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿದ್ದಾರೆ ಅಂಡ್ ಕೆಲವೊಬ್ಬರಿಗೆ ವೆರಿಫಿಕೇಶನ್ ಸ್ಲಿಪ್ ಸಹ ಡೌನ್ಲೋಡ್ ಆಗ್ತಿಲ್ಲ. ಸೊ ಸ್ಟೂಡೆಂಟ್ಸ್ ಯಾಕೆ ಈ ರೀತಿಯಾಗಿ ಆಗ್ತಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅದರಲ್ಲೂ ಎಸ್ಪೆಷಲಿ SC ಅಂಡರ್ ಕ್ಯಾಟಗರಿಯಲ್ಲಿ ಬರುವಂತಹ ಸ್ಟೂಡೆಂಟ್ಸ್ ಸರ್ ನಮ್ಗೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಿಲ್ಲ, ನಾವೇನ್ ಮಾಡೋದು ಏನು ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಸೊ ಎಲ್ಲಾದ್ರ ಬಗ್ಗೆನೂ ಸ್ಟೆಪ್ ಬೈ ಸ್ಟೆಪ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಅಂಡ್ ಜೊತೆಗೆ ಕೆಲವೊಬ್ರು ಇಲ್ಲಿ ನನಗೆ ಕನ್ನಡ ಮೀಡಿಯಂ ಕೋಟಾ ಬಂದಿಲ್ಲ, ರೂರಲ್ ಕೋಟಾ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ಮಾತನಾಡೋಣ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಕೊಟ್ಟಾಗ ಸ್ಟಾರ್ಟಿಂಗ್ ಅಲ್ಲಿ ಲಿಂಕ್ ಕರೆಕ್ಟ್ ಆಗಿ ವರ್ಕ್ ಆಗಲಿಲ್ಲ. ಅದಾದ್ಮೇಲೆ ಇಲ್ಲಿ ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್ ಎಲ್ಲ ಸ್ಟೂಡೆಂಟ್ಸ್ ವೆರಿಫಿಕೇಶನ್ ಸ್ಲಿಪ್ ಅನ್ನು ಆದ್ರೆ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ಬಂದ್ಬಿಟ್ಟು SC ಕ್ಯಾಟಗರಿ ಸ್ಟೂಡೆಂಟ್ಸ್ ಏನಾಗಿದೆ ಅಂತ ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಡೌನ್ಲೋಡ್ ಆಗ್ತಿಲ್ಲ. ಸೊ ಈಗ ಅವರು ಏನ್ ಮಾಡ್ಬೇಕು ಅಂತ ಅಂದ್ರೆ ನೋಡಿ, ಹೊಸದಾಗಿ ಬಂದ್ಬಿಟ್ಟು SC ಒಳ ಮೀಸಲಾತಿ ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಆ ಒಂದು ಸರ್ಟಿಫಿಕೇಟ್ ಅನ್ನು ಆದ್ರೆ ನೀವು ಮಾಡಿಸ್ಬೇಕಾಗುತ್ತೆ. ಸೊ ಎಲ್ಲಿ ಮಾಡಿಸ್ಬೇಕು, ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಸೊ ನೀವು ಇವತ್ತೇ ಏನ್ ಮಾಡ್ತೀರಾ ಅಂತ ಅಂದ್ರೆ ನಿಮ್ಮ ಒಂದು ತಹಸೀಲ್ದಾರ್ ಆಫೀಸ್ಗೆ ವಿಸಿಟ್ ಮಾಡಿ ಅಲ್ಲೋಗಿ ಕೇಳಿ ನಮ್ಗೆ SC ಒಳ ಮೀಸಲಾತಿ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಅವ್ರು ಅವಾಗ ಅದಕ್ಕೆ ಇರುವಂತಹ ಪ್ರೊಸೀಜರ್ ಎಲ್ಲಾನು ಹೇಳ್ತಾರೆ. ಪ್ರೊಸೀಜರ್ ಹೇಳಿದ ಆದ್ಮೇಲೆ ನಿಮ್ಗೆ ಆನ್ಲೈನ್ ಅಲ್ಲೇ ಅಪ್ಲೈ ಮಾಡ್ಕೊಡ್ತಾರೆ. ಸೊ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಕೊಟ್ಟಿದ್ದ ಆದ್ಮೇಲೆ 15 to 20 days ಏನೋ ಟೈಮ್ ಬೇಕಾಗುತ್ತಂತೆ ಆ ಒಂದು ಒಳ ಮೀಸಲಾತಿ ಸರ್ಟಿಫಿಕೇಟ್ ಆದ್ರೆ ಬರೋದಕ್ಕೆ. ನೀವು ಅಲ್ಲಿಯ ತನಕ ವೇಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಅವ್ರು ಅಪ್ಲೈ ಮಾಡಿದಾಗ್ಲೇನೆ ನಿಮ್ಗೆ ಒಂದು ಹೊಸ RD ನಂಬರ್ ಅನ್ನ ಆದ್ರೆ ಕೊಡ್ತಾರೆ. ಆ ಒಂದು RD ನಂಬರ್ ಅನ್ನ ನೀವು ಎಂಟರ್ ಮಾಡ್ಕೊಳ್ಳಿ. ಸೊ ಈಗ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನೀವೇನ್ ಮಾಡಿದೀರಾ, ನಿಮ್ಮ ಹತ್ರ ಇದ್ದಂತಹ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಇರುವಂತಹ RD ನಂಬರ್ ಅನ್ನ ಹಾಕಿದ್ದೀರಾ. ಬಟ್ ಇದ್ರದ್ದು ಹೊಸದಾಗಿ ಒಂದು ನಿಯಮ ಆದ್ರೆ ತರ್ತಾರೆ, SC ಒಳ ಮೀಸಲಾತಿ ಸರ್ಟಿಫಿಕೇಟ್ ಅಂತ ಮಾಡಿಸ್ಬೇಕು ಅಂತ ಹೇಳಿ. ಜೊತೆಗೆ ಇದ್ರ ಬಗ್ಗೆ KE ಅವರು 1.5 month ಬ್ಯಾಕ್ ಏನೋ ಒಂದು ಇಂಟಿಮೇಷನ್ ಅನ್ನು ಸಹ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಸ್ಟೂಡೆಂಟ್ಸ್ ಯಾರೆಲ್ಲ ಮಿಸ್ ಮಾಡಿದಿರಾ, ನೀವು ಇವಾಗ ಹೋಗ್ಬಿಟ್ಟು ಈ ಒಂದು ಒಳ ಮೀಸಲಾತಿ ಸರ್ಟಿಫಿಕೇಟ್ ಅನ್ನ ಮಾಡಿಸಿದಾಗ ಅವ್ರು ನಿಮ್ಗೆ ಹೊಸ RD ನಂಬರ್ ಅನ್ನ ಕೊಡ್ತಾರೆ. ಆ RD ನಂಬರ್ ಅನ್ನ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ, ಒಂದ್ ಕಡೆ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಇದೇ ಒಂದು KEA ವೆಬ್ಸೈಟ್ ಬಂದ್ಬಿಟ್ಟು ಇಲ್ಲಿ UG CET 2026 ನಿಮ್ಗೆ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಆದ್ರೆ ಸಿಗುತ್ತೆ. ಸೊ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಗಾಗಿ ಸರ್ಚ್ ಮಾಡಿ ಒಂದು ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ರಿಸರ್ವೇಶನ್ ಡೀಟೇಲ್ಸ್ ಏನಿರುತ್ತೆ ಸೊ ಅವಾಗ ಬಂದ್ಬಿಟ್ಟು ನೀವು ಹೊಸ RD ನಂಬರ್ ಅನ್ನ ಎಂಟರ್ ಮಾಡಿ ಅಂಡ್ ಜೊತೆಗೆ ಅಲ್ಲಿ ತೋರಿಸುವಂತ ಎಲ್ಲ ಆಪ್ಷನ್ಸ್ ಸಹ ಸೆಲೆಕ್ಟ್ ಮಾಡಿ ನೀವು ಸೇವ್ ಅಂತ ಕೊಡಬೇಕಾಗುತ್ತೆ. ಅಪ್ಲಿಕೇಶನ್ ಅಲ್ಲಿ ಎಡಿಟಿಂಗ್ ಅನ್ನ ಈಗ ಮಾಡಲೇಬೇಕು. ನೀವು ಎಡಿಟಿಂಗ್ ಮಾಡಿ ಹೊಸ RD ನಂಬರ್ ಅನ್ನ ಕೊಟ್ಟು ಎಲ್ಲ ಡೀಟೇಲ್ಸ್ ಅನ್ನ ಸಬ್ಮಿಟ್ ಮಾಡಿದ ಆದ್ಮೇಲೆ ಮತ್ತೊಂದ್ಸಲಿ ಏನ್ ಮಾಡ್ತೀರಾ, ಅಪ್ಲಿಕೇಶನ್ ಪ್ರಿಂಟ್ಔಟ್ ಆದ್ರೆ ತಗೊಳ್ಳಿ. ಅಪ್ಲಿಕೇಶನ್ ಪ್ರಿಂಟ್ಔಟ್ ತಗೊಂಡಿದ್ದ ಆದ್ಮೇಲೆ ಅವಾಗ ಟ್ರೈ ಮಾಡಿ ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಡೌನ್ಲೋಡ್ ಆಗುತ್ತೆ. ಓಕೆನಾ. ಸೊ ಈಗ ಇದು ಪ್ರೊಸೀಜರ್ ಆದ್ರೆ ನಮಗೆ ಗೊತ್ತಿರುವಂತದ್ದು. ಈ ಪ್ರೊಸೀಜರ್ ಅನ್ನ ನೀವು ಫಾಲೋ ಮಾಡಿ ನಿಮ್ಗೆ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಸಿಗುತ್ತೆ. ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ಭಯ ಪಡ್ತಿದ್ದಾರೆ, ಸರ್ ವೆರಿಫಿಕೇಶನ್ ಸ್ಲಿಪ್ಗೆ ಲಾಸ್ಟ್ ಡೇಟ್ ಆಗೋಗ್ಬಿಡುತ್ತೇನೋ ಅಂತ ಹೇಳಿ. ಈಗ ವೆರಿಫಿಕೇಶನ್ ಸ್ಲಿಪ್ಗೆ ನಾವು ಲಾಸ್ಟ್ ಡೇಟ್ ನೋಡೋದಾದ್ರೆ ಇಲ್ಲಿ ಯಾವುದೇ ತರದ ಲಾಸ್ಟ್ ಡೇಟ್ ಆದ್ರೆ ಇರೋದಿಲ್ಲ. ಇಲ್ಲಿ ಸ್ಟೂಡೆಂಟ್ಸ್ ಏನಾಗುತ್ತೆ ಅಂತ ಅಂದ್ರೆ ಈ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗೋವರೆಗೂ ಈ ಒಂದು ಲಿಂಕ್ ಆದ್ರೆ ಹಂಗೆ ಇರುತ್ತೆ. ನಿಮ್ಗೆ ಯಾವಾಗ ಬೇಕೋ ಅವಾಗ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಬಟ್ ಈಗಾಗಲೇ ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಸೊ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಅದನ್ನ ಒಂದ್ ಕಡೆ ಸೇವ್ ಮಾಡ್ಕೊಳ್ಳಿ. ಅಂಡ್ ಜೊತೆಗೆ ಇನ್ನೊಂದು, ಈಗ ನೋಡಿ ಬೇರೆ ಒಂದು ಕನ್ನಡ ಮೀಡಿಯಂ ಕೋಟಾ ನಂದು ಕ್ಲೈಮ್ ಆಗಿಲ್ಲ, ರೂರಲ್ ಕೋಟಾ ನಂದು ಕ್ಲೈಮ್ ಆಗಿಲ್ಲ, ಸ್ಟಡಿ ಇಯರ್ಸ್ ನಂದು ಕರೆಕ್ಟ್ ಆಗಿ ತೋರಿಸಿಲ್ಲ ಅಂತ ಅಂದ್ರೆ ಮೊದಲಿಗೆ ನಿಮಗೆ ನೀವೇ ಒಂದು ವೆರಿಫಿಕೇಶನ್ ಅನ್ನ ಮಾಡ್ಕೊಳ್ಳಿ. ನೀವು ನಿಮ್ಮ ರೆಸ್ಪೆಕ್ಟಿವ್ PU ಕಾಲೇಜ್ಗೆ ಹೋಗಿ ಅಥವಾ ಗವರ್ನಮೆಂಟ್ ಕಾಲೇಜ್ಗೆ ಹೋಗಿ ನೀವು ವೆರಿಫಿಕೇಶನ್ ಮಾಡಿಸಿದ್ರಾ ಅಂತ ಹೇಳಿ. ಕ್ಲಾಸ್ A ವಿದ್ಯಾರ್ಥಿಗಳಿಗೆ ನಾನು ಈಗಾಗಲೇ ಹೇಳಿದ್ದೆ ಆನ್ಲೈನ್ ಅಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ನೀವು ಯಾವ್ದಾದ್ರು ಕನ್ನಡ ಮೀಡಿಯಂ ಕೋಟಾ ಕ್ಲೈಮ್ ಮಾಡಿದ್ರೆ, ರೂರಲ್ ಕೋಟಾ ಕ್ಲೈಮ್ ಮಾಡಿದ್ರೆ ನೀವು ಎಲ್ಲಾ ತರಹದ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗಿ ನಿಮ್ಮ ಒಂದು PU ಕಾಲೇಜಲ್ಲಿ ಕೊಟ್ಟು ಅದನ್ನ ಕ್ಲೈಮ್ ಮಾಡಿಸಿರ್ಬೇಕು ಅಂತ ಹೇಳಿ. ಸೊ ನೀವು ಅವಾಗ ಕ್ಲೈಮ್ ಮಾಡಿಸಿಲ್ಲ ಅಂತ ಅಂದ್ರೆ ಇವಾಗ ಬಂದ್ಬಿಟ್ಟು ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಆದ್ರೆ ಆ ಒಂದು ಕ್ಲೈಮ್ ಡೀಟೇಲ್ಸ್ ಆದ್ರೆ ತೋರಿಸ್ತಾ ಇರೋದಿಲ್ಲ. ಬಟ್ ಯಾರಾದ್ರೆ ಕ್ಲೈಮ್ ಮಾಡಿಸಿನೂ ನಿಮಗೆ ಆ ರೀತಿಯಾಗಿ ತೋರಿಸ್ತಿದೆ ಅಂತ ಅಂದ್ರೆ ಸೊ ಕ್ಲೈಮ್ ಮಾಡಿರುವಂತಹ ಡೀಟೇಲ್ಸ್ ನಿಮ್ಮ ಹತ್ರ ಇರುತ್ತೆ. ಈಗ ಒಂದ್ಸಲಿ ಏನ್ ಮಾಡ್ತೀರಾ ಅಂತ ಅಂದ್ರೆ ಪ್ರತಿಯೊಬ್ರು ಈಗ ಯಾವ್ದಾದ್ರು ಕೋಟಾ, ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ ಇವು ಯಾವಾದ್ರೂ ನಿಮಗೆ ಕ್ಲೈಮ್ ಆಗಿದ್ರು ತೋರಿಸ್ತಿಲ್ಲ ಅಂತ ಅಂದ್ರೆ ಮತ್ತೊಂದ್ಸಲಿ KE ವೆಬ್ಸೈಟ್ ಅನ್ನ ರಿಫ್ರೆಶ್ ಮಾಡಿ. ಈಗಾಗಲೇ ಏನ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡಿದಿರಾ ಅದನ್ನ ಬಿಟ್ಟು ಹೊಸದಾಗಿ ಇನ್ನೊಂದ್ಸಲಿ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ವೆರಿಫಿಕೇಶನ್ ಸ್ಲಿಪ್ ಮತ್ತೆ ಡೌನ್ಲೋಡ್ ಮಾಡಿದಾಗ ನಿಮ್ಗೆ ಅದೇ ತರ ಆಪ್ಷನ್ ತೋರಿಸಿದೆ ಅಂತ ಅಂದ್ರೆ ನೀವು KEಗೆ ಕಾಂಟ್ಯಾಕ್ಟ್ ಅನ್ನ ಮಾಡಬೇಕು. ಬಟ್ ಇಲ್ಲಿ ಸ್ಟೂಡೆಂಟ್ಸ್ ಯಾರಾದ್ರೆ ಈ ಒಂದು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ರಿಸರ್ವೇಶನ್ ಯಾವ ಕೋಟಾ ಬರುತ್ತೆ ಎಲ್ಲಾ ಕೋಟಾಗೂ ಎಲಿಜಿಬಲ್ ಇದೀವಿ ಅಂತ ಕೊಟ್ಟಿರ್ತಾರೆ. ಆ ಎಲ್ಲಾ ಕೋಟಾ ಡಾಕ್ಯುಮೆಂಟ್ಸ್ ತಗೊಂಡು PU ಕಾಲೇಜಲ್ಲಿ ಹೋಗಿ, ನಿಮ್ಮ ರೆಸ್ಪೆಕ್ಟಿವ್ PU ಕಾಲೇಜಲ್ಲಿ ಹೋಗಿ ಅಥವಾ ಅಲ್ಲಿ ನಿಮ್ ಗವರ್ನಮೆಂಟ್ ಕಾಲೇಜ್ ಅಂತ ಏನಿರುತ್ತೆ ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ಅವಾಗ ವೆರಿಫಿಕೇಶನ್ ಮಾಡಿಸಿಲ್ಲ ಅಂತ ಅಂದ್ರೆ ಇವಾಗ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಅದು ಕ್ಲೈಮ್ ಅಂತ ಬರೋದಿಲ್ಲ. ಓಕೆನಾ. ಸೊ ನಾವು ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಡಿಯೋಸ್ ಅನ್ನ ಮಾಡಿದ್ವಿ, ನಿಮ್ಗೆ ತಿಳಿಸ್ಕೊಟ್ಟಿದ್ವಿ ಕ್ಲಾಸ್ A ವಿದ್ಯಾರ್ಥಿಗಳಿಗೆ ನೀವೇನ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ದೀರಾ ಏನು ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯ ಪ್ರಾಬ್ಲಮ್ ಇರೋಂತವ್ರು ಕ್ಲೈಮ್ ಮಾಡಿ ಕ್ಲೈಮ್ ಬಂದಿಲ್ಲ ಅಂತ ಅಂದ್ರೆ ಮತ್ತೊಂದ್ಸಲಿಯಾಗಿ ನೀವು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ
ಬರ್ತಾ ಇಲ್ಲ ಅಂತಂದ್ರೆ KEA ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಅಂಡ್ ಜೊತೆಗೆ SC ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಏನ್ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಡೌನ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ, ನಾನು ಹೇಳಿರುವಂತಹ ಪ್ರೊಸೀಜರ್ ಅನ್ನ ಫಾಲೋ ಮಾಡಿ. ಅಂಡ್ ಲಾಸ್ಟ್ ಡೇಟ್ ಬಗ್ಗೆ ಯಾರನ್ನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋವರೆಗೂ ಅಥವಾ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದ್ಮೇಲೆ ಇದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಈ ಒಂದು ಲಿಂಕ್ ಹಂಗೆ ಇರುತ್ತೆ, ಯಾವುದೇ ತರದ ನಿಮಗೆ ಲಿಂಕ್ ಡಿಆಕ್ಟಿವೇಟ್ ಆಗಲಿ ಅಥವಾ ಮತ್ತೊಂದಾಗ್ಲಿ ಆಗೋದಿಲ್ಲ. ಅಂಡ್ ಸರ್ ಈಗ ವೆರಿಫಿಕೇಶನ್ ಸ್ಲಿಪ್ ಲಿಂಕ್ ಬಿಟ್ಟಿದಾರಲ್ವಾ, ನನಗೆ ಸಡನ್ ಆಗಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಬಿಟ್ರೆ ನಾನೇನು ಸರ್ ಮಾಡೋದು? ಯಾಕಂತಂದ್ರೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಆಪ್ಷನ್ ಎಂಟ್ರಿ CET ನಂಬರ್, ಕೌನ್ಸಿಲಿಂಗ್ ನಂಬರ್ ಇರುತ್ತಲ್ವಾ, ನನಗೆ ಆ ಡೀಟೇಲ್ಸ್ ಎಲ್ಲಿ ಸಿಗುತ್ತೆ ಅನ್ನುವಂತಹ ಭಯ ನಿಮ್ಗೆ ಏನಾದ್ರು ಇದ್ರೆ ಸಡನ್ ಆಗಿ ಆಪ್ಷನ್ ಎಂಟ್ರಿ ಆದ್ರೆ ಸ್ಟಾರ್ಟ್ ಆಗೋದಿಲ್ಲ. ಈಗ ಏನ್ ಪ್ರಾಬ್ಲಮ್ಸ್ ಸ್ಟೂಡೆಂಟ್ಸ್ ಏನ್ ಫೇಸ್ ಮಾಡ್ತಿದಾರೆ ಇದೆಲ್ಲ ಸಾಲ್ವ್ ಆಗಿದ್ದ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಆಪ್ಷನ್ ಎಂಟ್ರಿ ಆದ್ರೆ ಸ್ಟಾರ್ಟ್ ಆಗುವಂತದ್ದು. ಅದಕ್ಕಿಂತ ಮುಂಚೆ ನಿಮ್ಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಕೊಡಬೇಕಿದೆ, ಜೊತೆಗೆ ಫ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್ ಯಾವಾಗ ಏನು ಅಂತ ಹೇಳಿ ಸ್ಕೆಡ್ಯೂಲ್ ಕೊಡಬೇಕಿದೆ. ಅಂಡ್ ಜೊತೆಗೆ ಫ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್ ಯಾವ ರೀತಿ ನಡೆಯುತ್ತೆ ಏನು ಅಂತ ಹೇಳ್ಬಿಟ್ಟು ಗೈಡ್ ಲೈನ್ಸ್ ಸಹ ಸಿಗಬೇಕಿದೆ. ಓಕೆನಾ? ಹಾಗಾಗಿ ಇನ್ನೂ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು ಅಪ್ರಾಕ್ಸಿಮೇಟ್ಲಿ ಒಂದು 10 days ಮೇಲೆನೆ ಆಗ್ಬೋದು. ನೀವು ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ವೆರಿಫಿಕೇಶನ್ ಸ್ಲಿಪ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿ ಇನ್ನೊಂದ್ಸಲಿ ವೆರಿಫೈ ಮಾಡ್ಕೊಂಡು ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ವಾ, ನೆಕ್ಸ್ಟ್ ನಾನು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆದ್ರೆ ನೀವು ಯೋಚನೆ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇವತ್ತಿನ ಈ ವಿಡಿಯೋದಲ್ಲೇ ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳುವಾಗ ನೀವು ಏನ್ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ದೀರಾ ಏನು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಸಹ ಕಾಮೆಂಟ್ ಅನ್ನ ಮಾಡಿ. ಮ್ಯಾಕ್ಸಿಮಮ್ ಎಲ್ಲಾ ಕಾಮೆಂಟ್ಸ್ಗೂ ರೆಸ್ಪಾನ್ಸ್ ಅನ್ನ ಮಾಡ್ತೀನಿ. ಜೊತೆಗೆ ಇನ್ಸ್ಟಾಗ್ರಾಮ್ ಐಡಿಯನ್ನ ಕೊಟ್ಟಿರ್ತೀನಿ, ಸೊ ಮಹಿ ಅಪ್ಡೇಟ್ಸ್ ಅಂತ ಹೇಳ್ಬಿಟ್ಟು ಆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನೀವು ಫಾಲೋ ಮಾಡಿ ನನಗೆ ಮೆಸೇಜ್ ಮಾಡಿದಿರಾ ಅಂತ ಅಂದ್ರೆ ನಿಮ್ಮ ಒಂದು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡುವಂತಹ ಪ್ರಯತ್ನ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ನಿಮಗಾದ್ರೆ ಹೆಲ್ಪ್ ಮಾಡ್ತೀನಿ. ಓಕೆನಾ? ಯಾವ ರೀತಿ ಆಗ್ತಿದೆ, ನೀವೇನ್ ಮಾಡಿದ್ರೆ ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಮೆಸೇಜ್ ಮೂಲಕ ನೀಟಾಗಾದ್ರೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ತರದ KCET 2026 ಕೌನ್ಸಿಲಿಂಗ್ ಅಪ್ಡೇಟ್ಸ್ ಆದ್ರೆ ಸಿಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.